ಬೀದರ್ ಫೋರ್ಟ್ ಮಣ್ಣಲ್ಲಿ ಮ್ಯಾಜಿಕ್ ಇದೆ ನೋಡಿ, ಇದೇ ಬೀದರ್ ಕೋಟೆ ಮಣ್ಣಂತೆ. छकने के बाद में सॉल्ट महसूस होता है, वही मिट्टी लाते, दूसरी मिट्टी नहीं लाते. ಮೇನ್ ಕಲರ್ ಬರೋದು ಬೀದರ್ ಕೋಟೆ ಮಣ್ಣಿನಿಂದ ಮಾತ್ರ ಬರುತ್ತೆ, ಮತ್ತೆ ಇದು ಜಗತ್ತಿನಲ್ಲಿ ಎಲ್ಲಿ ಬರಂಗಿಲ್ಲ. ಇದೇನ್ ಸರ್, ಇದು ಮುಟ್ಬೋದಾ ಸರ್? ಯಾರಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಚಿನ್ನದ್ ಮಾಡ್ಕೊಡಿ ಅಂತ. ಆಪ್ ಕ್ಯಾ ತಯಾರ್ ಕರ್ ರಹೆ? ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಈ ಕೆಲಸ ನಡೀತಾ ಇರೋದು. ಪೂರ್ತಿ ಕೈ ಕೆಲಸ ಇದು, ಟೂಲ್ಸ್ ಕೂಡ ಯೂಸ್ ಆಗಲ್ಲ. ಅಚ್ಚಾ, ಬಿದ್ರಿ ಕಾ ತಲ್ವಾರ್ ಭಿ ಬನಾಯಂಗೆ? ಬಿದ್ರಿ ಕಾ ತಲ್ವಾರ್ ಭಿ ಬನೇಗಾ. ಬೀದರ್ ಫೋರ್ಟ್ ಅಲ್ಲಿ ಸಿಕ್ತಿರೋ ಮಣ್ಣನ್ನ ಅವ್ರು ಈ ರೀತಿ ಕುದಿಸ್ಕೊಂತಾ ಇದ್ದಾರೆ. ಮ್ಯಾಜಿಕ್ ರೀ ಇದು. ಬೀದರಿಗೆ ಮತ್ತೊಮ್ಮೆ ಸ್ವಾಗತ. ಬೀದರಲ್ಲಿ ಈ ಕೆಲಸ ಏನ್ ನಡೀತಾ ಇದೆ, ಇದು ಬೀದರಲ್ಲಿ ಮಾತ್ರ ನಡೆಯುತ್ತಂತೆ. ಬೀದರ್ ಜಿಲ್ಲೆ ಬಿಟ್ರೆ ಈ ಕೆಲಸ ನೀವು ಬೇರೆ ಯಾವ ಜಿಲ್ಲೆಯಲ್ಲೂ ಮತ್ತು ಭಾರತದ ಯಾವ ಬೇರೆ ಸ್ಥಳದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಬೀದರಲ್ಲಿ ಈ ಒಂದು ವಿಶೇಷ ಕೆಲಸ, 500 ವರ್ಷಗಳ ಇತಿಹಾಸ ಈ ಕೆಲಸಕ್ಕಿದೆ. ವಿಶೇಷ ಏನಂದ್ರೆ ಇವಾಗ್ಲೂ ಕೆಲಸ ನಡೀತಾ ಇದೆ, ನೀವು ನೋಡ್ತಾ ಇರಬಹುದು. ನಾವು ಇವ್ರ ಹತ್ರ ಮಾತಾಡೋಣ, ಈ ಕೆಲಸ ಏನು, ಯಾವ ರೀತಿ ಈ ಒಂದು ಕಲೆನ ಇವ್ರು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಇನ್ಫಾರ್ಮೇಶನ್ ನಾವು ಅವ್ರ ಹತ್ರನೇ ಕೇಳೋಣ. ಸೊ ಬೀದರಿಗೆ ಮತ್ತೊಮ್ಮೆ ಸ್ವಾಗತ, ಬನ್ನಿ. ವಿಶೇಷ ಅಂತ ಯಾಕೆ ಹೇಳಿದೆ ಅಂದ್ರೆ, ಬ್ಲಾಕ್ ಮೆಟಲ್ ಇಂದ ತಯಾರಿಸ್ತಾರೆ, ಮತ್ತೆ ಹ್ಯಾಂಡ್ ಮೇಡ್ ಇದು. ಅವರೇ ಕೈಯಿಂದ ತಯಾರಿಸುವಂತಹ ವಸ್ತುಗಳು ಅಥವಾ ಕ್ರಾಫ್ಟ್ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿಗೆ ಬಂದಿರುವಂತ ಕೆಲಸ. ಸೊ ಇನ್ನೂ ಹೆಚ್ಚು ಮಾಹಿತಿ ನಾವು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ, ಏನ್ ಹೆಸರು ಸರ್ ನಿಮ್ದು? ನನ್ನ ಹೆಸರು ಮಾರುತಿ ಅಂತ. ಮಾರುತಿ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ನಾನು 45 ವರ್ಷದಿಂದ ಕೆಲಸ ಮಾಡ್ತೀನಿ. ಕೆಲಸ ಕಲ್ಸಿದೆ ಯಾರು ಅಂತ? ಕಲ್ಸಿದ್ರು ನಮ್ಮ ತಂದೆಯವರು. ಅವ್ರು ಮಾಡ್ತಾ ತಂದೆಯವರು ಕೂಡ ಮಾಡ್ತಿದ್ರು. ಓಕೆ. ಅವನಿಂದ ನಾವು ಕಲ್ತಿದ್ದೀವಿ, ಕಲ್ತ್ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ನನ್ನ ಮಗ ಕೂಡ ಮಾಡ್ತಾನೆ. ಅವರು ಮಾಡ್ತಾರಾ? ಅವನು ಮಾಡ್ತಾನ. ಇಬ್ಬರು ಮಕ್ಕಳು ಇದ್ದಾರೆ ನನಗೆ, ಗಂಡಸ ಮಕ್ಕಳು. ಒಬ್ಬ ಮೊಬೈಲ್ ಶಾಪ್ ಅದೊಂದು, ಅವ್ ಮಾಡಲ್ಲ. ನಮ್ಮ ಮಗ ದೊಡ್ಡವ್ ಮಾಡ್ತಾನೆ. ಓಕೆ. ಸೊ ಯಾವ ರೀತಿ ಪೇಮೆಂಟ್ ಇರುತ್ತೆ ಸರ್ ಈ ಕೆಲಸ? ಪೇಮೆಂಟ್ ಇಲ್ಲ, ಐಟಮ್ ಮೇಲೆ ಇರುತ್ತೆ ಮೇಡಮ್. ಐಟಮ್ ಮೇಲೆ ಡಿಪೆಂಡ್. ಓಕೆ. ಚಿಕ್ಕದು ದೊಡ್ಡದು ಎಷ್ಟು ದೊಡ್ಡದು ಇರುತ್ತೆ ಅದು ಐಟಮ್ ಬೇರೆ. ಓಕೆ. ಬೆಲೆ ಅದು ಚಿಕ್ಕದು ಐಟಮ್, ಚಿಕ್ಕ ಐಟಮ್ ಬೆಲೆ ಬೇರೆ ಕಡಿಮೆ ಇರುತ್ತೆ. ಇವಾಗ ಏನ್ ತಯಾರಿಸ್ತಾರೆ ನೀವು? ಇದು ಫ್ಲವರ್ ವಾಸ್ ಇದೆ, ಸುರಾಯಿ ಅಂತ ತಯಾರಾಗ್ತದೆ. ಏನ್ ಹೇಳ್ತಾರೆ ಅದಕ್ಕೆ? ಸುರಾಯಿ ಅಂತಾರೆ. ಸುರಾಯಿ. ಫ್ಲವರ್ ವಾಸ್. ಇವರು ಫ್ಲವರ್ ವಾಸ್ ಮಾಡ್ತಾ ಇದಾರಂತೆ. ಕೆಲವೊಂದೆಲ್ಲ ವಸ್ತುಗಳು ಇಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ ಸರ್? ಟೂಲ್ಸ್ ಇದೆ ಇದು. ಇದೆಲ್ಲ ಟೂಲ್ಸ್. ಬೇರೆ ಬೇರೆ ನಮೂನೆ ಇರುತ್ತೆ. ಈ ಚೂಪ್ ಆಗಿದೆ, ಇದು ಸ್ವಲ್ಪ ಸ್ಕ್ವೇರ್ ಆಗಿದೆ. ಹೌದು. ಇದು ರೌಂಡ್ ಆಗಿದೆ, ಸ್ಮೂತ್ ಆಗಿದೆ. ಇದು ಇನ್ನು ತುಂಬಾ ಬಾರೀಕ್ ಇದೆ ಇದು. ಹೌದು ಸರ್, ಹೇಳಿ. ಸ್ವಲ್ಪ ಕೈ ಪೂರ್ತಿ ಕೈ ಕೆಲಸ ಇದು, ಕೈಯಿಂದ ಹಾಕ್ತಿವಿ ಪೂರಾ ಡಿಸೈನ್. ಏನು ಮೆಷಿನ್ ಏನು ಯೂಸ್ ಮಾಡಲ್ಲ? ಮಷಿನ್ ಯೂಸ್ ಆಗಲ್ಲ ಇದರಲ್ಲಿ. ಟೂಲ್ಸ್ ಕೂಡ ಯೂಸ್ ಆಗಲ್ಲ, ಕೈಯಿಂದಾನೇ ಮಾಡಬೇಕಾಗುತ್ತದೆ. ಮಷಿನ್ ಯಾವುದು ಇಲ್ಲ. ಇಂಗ್ರೇ ಏನಿರುತ್ತೆ ಆಗುತ್ತಲ್ಲ, ಆ ಇಂಗ್ರೇನಲ್ಲಿ ಯಾವ ಮಷಿನ್ ನಡೆಯೋದಿಲ್ಲ ಅದು. ಬರೇ ಕೈ ಕೆಲಸ. ಇದು ಯಾವ ಮೆಟಲ್ ಯೂಸ್ ಮಾಡಿರೋದು? ಇದು ಜಿಂಕ್ ಮೆಟಲ್, ಬೇಸಿಕ್ ಮೆಟಲ್. ಜಿಂಕ್ ಮೆಟಲ್ 90% ಜಿಂಕ್, 10% ಕಾಪರ್ ಅಲಾಯ್ ಮೆಟಲ್ ಇರುತ್ತೆ. ಇದು ನಮ್ಗೆ ಯಾವ ತರ ನಮ್ಗೆ ಸಾಂಚ ಬೇಕು ಆ ತರ ನಾವು ಮೋಲ್ಡ್ ಮಾಡ್ಕೊಳ್ತೀವಿ. ಮೋಲ್ಡ್ ಮಾಡಿದ ನಂತರ ಅದಕ್ಕೆ ಫಿನಿಶಿಂಗ್ ಮಾಡ್ತೀವಿ. ಮತ್ತೆ ಫಿನಿಶಿಂಗ್ ಮಾಡಿದ ನಂತರ ಅದು ಕಾಪರ್ ಸಲ್ಫೇಟ್ ಅಂತ ಇರುತ್ತೆ ಮೇಡಮ್. ಅದು ಬ್ಲ್ಯಾಕ್, ಟೆಂಪ್ರರಿ ಬ್ಲ್ಯಾಕ್ ಆಗುತ್ತೆ ಅದು. ಅಂದ್ರೆ ಡಿಸೈನ್ ಹಾಕೋ ಸಲುವಾಗಿ. ಡಿಸೈನ್ ಕಾಣೋದಿಲ್ಲ. ವೈಟ್ ಮೆಟಲ್ ಇದು, ಬೇಸಿಕ್ ಏನಾದ್ರು ವೈಟ್ ಮೆಟಲ್ ಇದು. ಅದು ಕಾಪರ್ ಸಲ್ಫೇಟ್ ಅಂತ ಇರುತ್ತೆ. ಆ ಕಾಪರ್ ಸಲ್ಫೇಟ್ ನಾವು ಹಚ್ತೀವಿ, ಅದಕ್ಕೆ ಹಚ್ಚಿ ನಾವು ಡಿಸೈನ್ ಹಾಕೋತೀವಿ. ಕೈಯಿಂದ ಪೂರ್ತಿ ಮಾರ್ಕಿಂಗ್ ಹಾಕೋತೀವಿ. ನಾವು ಮಾರ್ಕಿಂಗ್ ಮಾಡ್ಕೋತೀವಿ. ಆಮೇಲೆ ಯಾವ ತರ ಡಿಸೈನ್ ಹಾಕ್ಬೇಕು ಆ ತರ ನಾವು ಡಿಸೈನ್ ಹಾಕ್ತಿವಿ. ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಈ ಕೆಲಸ ನಡೀತಾ ಇರೋದು, ಬೇರೆ ಯಾವ ಜಿಲ್ಲೆಯಲ್ಲೂ ನೋಡಕ್ ಸಿಗಲ್ಲ. ನೋಡಿ, ಇತಿಹಾಸ ನಾವು ನೋಡ್ತಾ ಹೋದ್ರೆ ಭಾರತಕ್ಕೆ ಈ ಕಲೆ ಹೇಗ್ ಬಂತು ಅಂತ. ಆಕ್ಚುಲಿ ನಾನು ಗೂಗಲ್ ಮಾಡಿದಾಗ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್, ಇದು ಪರ್ಷಿಯನ್ ಕಲೆ. ಬಹಮನಿ ಸುಲ್ತಾನರು ಇಲ್ಲಿ ಬಂದು ಆಳ್ವಿಕೆ ಮಾಡಿದಾಗ ಈ ಕಲೆ ಕೂಡ ಇಲ್ಲಿ ಬಂತು. ಇದೇನ್ ಸರ್, ಇದು ಮುಟ್ಬೋದಾ? ಸೊ ಇದೆಲ್ಲ ಆ ಕಾಲದಲ್ಲಿ ಸುಲ್ತಾನರು ಬಳಸ್ತಿದ್ದಂತಹ ಕೆಲವೊಂದು ವಸ್ತುಗಳು. ಸೊ ಅವ್ರು ಇಲ್ಲಿ ಬಂದಾಗ ಈ ಕಲೆ ಕೂಡ ಇಲ್ಲಿ ಬಂತು. ಕಲೆ ಬಂದಿದ್ರ ಜೊತೆಗೆ ಇಲ್ಲಿನವರಿಗೆ ಕೆಲಸ ಆಯ್ತು. ನಾನು ಯಾಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಇವತ್ತಿಗೂ ಈ ಕೆಲಸ ಬೀದರಲ್ಲಿ ನೋಡಕ್ ಸಿಗ್ತಾ ಇದೆ. ಅಂಡ್ ಈ ಕೆಲಸ ಇನ್ನು ಎನ್ಕರೇಜ್ ಆಗ್ಬೇಕು, ಯಾಕಂದ್ರೆ ತುಂಬಾ ಜನಕ್ಕೆ ಇದು ಲೈವ್ಲಿಹುಡ್. ಅಂಡ್ ವಿಶೇಷ ಬೀದರಲ್ಲಿ ಮಾತ್ರ ಇದೆ. ಸೊ ನೋಡಕ್ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸಪೋರ್ಟ್ ಇರ್ಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೇಡಮ್ ಏನ್ ಮಾಡ್ತಾ इधीरा? कन्नड़ आप हिंदी में बोलो। आपका नाम? सुरेखा। सुरेखा, आप कितने साल से कर रहे हैं काम? 10 साल से। 10 साल से। अभी क्या बना रहे हैं आप? राधा कृष्ण का मूर्ति है। ओके। पर्दा से कार्विंग कर रहे हैं। ವೆರಿ ನೈಸ್. ಅದೇನೋ ದಾರ ಏನ್ ಸರ್ ಅದು?
ಮೇಡಮ್ ಇದು ಸಿಲ್ವರ್ ವೇರ್ ಮೇಡಮ್, ಪ್ಯೂರ್ ಸಿಲ್ವರ್, ಪ್ಯೂರ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಇದು ಹಾಕ್ತಾ ಇದ್ದೀನಿ ಒಳಗಡೆ. ಬೆಳ್ಳಿ 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 ಬಿದ್ರಿ ವರ್ಕ್ ಅಂದ್ರೆ ಮೆಟಲ್ ನಲ್ಲಿ ಸಿಲ್ವರ್ ವರ್ಕ್ ಮೇಡಮ್. ಸಿಲ್ವರ್ ಹಾಕಿಸ್ತೀನಿ ಅದಕ್ಕೆ ಬ್ಲ್ಯಾಕ್ कलर ಮಾಡ್ತೀವಿ. ये स्टोन है एंड उसके ऊपर वैक्स है, वैक्स है. ओके. राधा कृष्ण का मूर्ति है। राधा कृष्ण का मूर्ति, उसको कैसे निकालेंगे फाइनल? इसको गरम करके फिर निकाल के उसको पफ मारेंगे, वो निकल जाएगा. हाँ, निकल जाएंगे इधर से ಓಕೆ ಓಕೆ. ನೋಡಿ ಕಲ್ಲು, ಕಲ್ ಮೇಲೆ ವ್ಯಾಕ್ಸ್, ವ್ಯಾಕ್ಸ್ ಮೇಲೆ ಮೂರ್ತಿ, ಅಂದ್ರೆ ಈ ಕೆಲಸ ಆದ್ಮೇಲೆ ಈ ತೆಗಿಲಿಕ್ಕೆ ಈಸಿ ಆಗ್ಲಿ ಅಂತ ಈ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಇವ್ರು ಹೇಳಿದ್ರು ಈ ಎಲ್ಲ ವಸ್ತುಗಳು ತಯಾರಾಗ್ಲಿಕ್ಕೆ ಒಂದು ರಾ ಮೆಟೀರಿಯಲ್ ಇದೆ, ಅದು ಇವರ ಪಕ್ಕದಲ್ಲಿ ವರ್ಕ್ಶಾಪ್ ಅಂತ ಇದೆ ಅಂತೆ. ಫೋರ್ಟ್ ಹತ್ರ ಇರುವಂತ ಮಣ್ಣು, ಆ ಮಣ್ಣಿನಲ್ಲಿ ಬೇರೆ ಏನೋ ಪ್ರೋಸೆಸ್ ಮಾಡ್ತಾರೆ, ಅದು ಕೂಡ ನೋಡ್ಕೊಂಡ್ ಬರೋಣ. ಮತ್ತೆ ಸರ್ ನ್ಯಾಷನಲ್ ಅವಾರ್ಡ್ ತಗೊಂಡಿದಾರಂತಲ್ಲ ಸರ್ ಈ ಕೆಲಸಕ್ಕೆ? ನಮ್ದು ಇಲ್ಲಿ ತಗೊಂಡ್ರೆ ಬೇರೆ ಶಾಪ್ ಮುಸ್ಲಿಂ ಜನ ಇದ್ರು ಇದಾರಾ? ಅವ್ರ ಹೆಸರು ಏನಾದ್ರು ಗೊತ್ತಿದ್ಯಾ? ಒಬ್ರು ಎಮ್ಮೆ ರೋಪ್ ಅಂತ ಅವ್ರು ತಿರ್ಕೊಂಡ್ಬಿಟ್ರು, ನ್ಯಾಷನಲ್ ಅವಾರ್ಡ್ ಅವ್ರು ತಿರ್ಕೊಂಡ್ರು. ಸೊ ಒಟ್ಟಾರೆಯಾಗಿ ಈ ಕೆಲಸ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಮಾಡಿದೆ. ಕಂಗ್ರಾಟ್ಸ್ ಸರ್, ಒಳ್ಳೇದಾಗ್ಲಿ. ಸೊ ಅಂಗಡಿ ಪಕ್ಕದಲ್ಲೇ ರಾ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ, ಬಿದ್ರಿ ವೇರ್ ಕೆಲಸದಲ್ಲಿ ಅವ್ರು ಏನ್ ಬಳಸ್ತಾರೆ ರಾ ಮೆಟೀರಿಯಲ್, ಅದು एक्चुअली ಇಲ್ಲಿ ನೋಡಬಹುದು ನಾವು. ಕನ್ನಡ ಬರಲ್ಲ. वो आप चांदी का तार डाल रहे हैं ना? आप क्या तैयार कर रहे हैं? ये प्लेट है, ये प्लेट है क्या? हाँ। और उसमें क्या लिखा हुआ है? उसमें हिंदी में क्या आएगी क्योंकि पढ़ने नहीं आता उसमें। ಓಕೆ. ಓ ಇದೇನಾ? ನೋಡಿ, ಬೀದರ್ ಕೋಟೆ ಮಣ್ಣು. ನ್ಯಾಚುರಲ್ ತರ ಇರುತ್ತೆ. ಓಕೆ ಓಕೆ ಓಕೆ. ನಾನು ಮುಟ್ಬೋದಾ? ಕೊಡಿ ನೋಡೋಣ. ಡಸ್ಟ್ ಆಗುತ್ತೆ. ಹಾ ಇಲ್ಲಿ. ಇಲ್ಲ ಡಸ್ಟ್ ಆಗುತ್ತೆ ನಿಮ್ಮ ಕೈಯಲ್ಲಿ. ಪರವಾಗಿಲ್ಲ ಬಿಡಿ. ಓಕೆ. ಹಾ ಸ್ವಲ್ಪ ಇದು ಸಾಲ್ಟ್ ತರ ಇರುತ್ತೆ. ಹಾ ಹಾ ಹಾ. ನೋಡಿ, ಇದೇ ಬೀದರ್ ಕೋಟೆ ಮಣ್ಣಂತೆ. ಈ ಮಣ್ಣನ್ನ ಏನ್ ಮಾಡ್ತಾರೆ ಸರ್ ನೆಕ್ಸ್ಟ್? ಈ ಮಣ್ಣಿಗೆ ಕುದಿಸ್ತೇವೆ. ಈ ಮಣ್ಣನ್ನು ಕುದಿಸ್ತೇವೆ ಮೇಡಮ್, ನೀರ್ ಹಾಕಿ ಮಣ್ಣು ಹಾಕಿ ಕುದಿಸ್ತೇವೆ. ಅದರಲ್ಲಿ ಅಮೋನಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ತೇವೆ. ಮಣ್ಣು ಕುದಿಸೋ ನಂತರ ಐಟಮ್ ಆಗಿಬಿಟ್ರೆ ಬ್ಲ್ಯಾಕ್ ಆಗುತ್ತೆ. ಸಿಲ್ವರ್ ಎಲ್ಲ ನ್ಯಾಚುರಲ್ ಇರುತ್ತೆ. ಇದು ಫೈನಲ್ ಸ್ಟೇಜ್ ಮೇಡಮ್. ಎಲ್ಲ ಆದ ನಂತರ ಆತರ ಸಿಲ್ವರ್ ದಂತೆ ಎಲ್ಲ ಮೋಲ್ಡಿಂಗ್ ಎಲ್ಲ ಆದ ನಂತರ ಇದು ಫೈನಲ್ ಸ್ಟೇಜ್ ಬ್ಲ್ಯಾಕ್ ಕಲರ್ ಆಗೋದು. ಓ ಹಾಗೇನಾ? ಇದು ಫೈನಲ್ ಸ್ಟೇಜ್. ಎಲ್ಲ ಸಿಲ್ವರ್ ಆ ತರ ಎಲ್ಲ ಫಿಲಪ್ ಆಗಿ ನಂತರ ಇದು ಫೈನಲ್ ಸ್ಟೇಜ್ ಬ್ಲ್ಯಾಕ್ ಕಲರ್ ಮಾಡೋದು. ವೈಟ್ ಇದಾ? ಇದಲ್ವಾ? ತಗೊಂಡ್ಬಿಡಿ, ಅದು ತಗೊಂಡ್ಲಾ? ಅದೆಲ್ಲ ಫೈನಲ್ ಆಗಿದೆ. ಜಸ್ಟ್ ಬ್ಲ್ಯಾಕ್ ಮಾಡೋದು ಅಷ್ಟೇ. ಈಗ ಇದೆಲ್ಲ ರೆಡಿ ಆಗಿದೆ. ಅದು ಜಸ್ಟ್ ಬ್ಲ್ಯಾಕ್ ಮಾಡೋದು. ಓಕೆ ಓಕೆ. ಇದು ಬಸವಣ್ಣನವರಲ್ಲ? ಹೌದು. ಈಗ ಇವರು ಮೆಟಲ್ ಯೂಸ್ ಮಾಡಿ ಮೂರ್ತಿನ ರೆಡಿ ಮಾಡಿದ್ದಾರೆ ಬಸವಣ್ಣನವರದು. ಆಮೇಲೆ ಈ ಗೆರೆ ಎಲ್ಲ ಇದೆಲ್ಲ ಇದು ಸಿಲ್ವರ್ ತಂತಿ, ಅಂದ್ರೆ ಬೆಳ್ಳಿಯನ್ನ ಸೇರಿಸಿದ್ದಾರೆ ಲಾಸ್ಟ್ ಇದಕ್ಕೆ. ಹೌದು, ಇದಕ್ಕೆ ಲಾಸ್ಟ್ ಗೆ ನೋಡಿ ಈ ಕಲರ್ ಬರ್ಬೇಕಂದ್ರೆ ಅದು ಮತ್ತೊಂದು ಕಲರ್ ಬರುತ್ತೆ. ಇದು ನ್ಯಾಚುರಲ್ ಟೆಂಪರರಿ ಕಲರ್ ಮಾಡುತ್ತೇವೆ. ಓಕೆ ಓಕೆ ಓಕೆ. ಹಾ ಹಾ. ಇನ್ನೊಂದು ಕಲರ್ ಬರ್ಬೇಕು, ಫೈನಲ್ ಬ್ಲ್ಯಾಕ್ ಬರ್ಬೇಕಂದ್ರೆ. ಅದು ಶೋರೂಮ್ ನಲ್ಲಿ ಐತಲ್ಲ. ಓಕೆ. ಸೊ ಫೈನಲ್ ಆಗಿ ಇವಾಗ ಫೋರ್ಟ್ ಮಣ್ಣು ನೀವು ಬಳಸ್ತಾ ಇರೋದು ಕಲರ್ ಮಾಡಕ್ಕೆ, ಲಾಸ್ಟ್ ಗೆ ಮೇನ್ ಕಲರ್ ಬರೋದು ಬೀದರ್ ಕೋಟೆ ಮಣ್ಣಿಂದ ಮಾತ್ರ ಬರುತ್ತೆ. ಮತ್ತೆ ಇದು ಜಗತ್ತಿನಲ್ಲಿ ಎಲ್ಲಿ ಬರಂಗಿಲ್ಲ. ಇದರ ರಿಸರ್ಚ್ ಮಾಡಿ ಇಲ್ಲಲ್ಲ, ಅದಕ್ಕೆ ಫೇಮಸ್ ಆಗಿರೋದು ಅನ್ಸುತ್ತೆ ಬೀದರ್ ಫೋರ್ಟ್ ಮಣ್ಣು. ಆ ಫೋರ್ಟ್ ಮಣ್ಣಿಂದನೇ ಈ ಒಂದು ಮೂರ್ತಿಗೆ ಫೈನಲ್ ಕಲರ್ ಬರುತ್ತೆ. ಹೌದಲ್ವಾ? ಮಣ್ಣಿಗೆ ಎಷ್ಟು ಬೆಲೆ ಇದೆ ನೋಡಿ ಸರ್. ಮತ್ತೆ ಇದು ಮಣ್ಣು ಕದ್ದು ಮುಚ್ಚಿ ತರವಾಗುತ್ತೆ, ಓಪನ್ ಕೊಡಂಗಿಲ್ಲ ಯಾರು. ಹೌದಾ? ಲೈಸೆನ್ಸ್ ಎಲ್ಲ ಇದ್ರೆ ಕೊಡ್ತಾರೆ? ಏನಿಲ್ಲ, ಕದ್ದು ಮುಚ್ಚಿ ತರವಾಗುತ್ತೆ. ಮತ್ತೆ ಈಗ ವಿಡಿಯೋದಲ್ಲಿ ನಾವು ಹೇಳಿದ್ರೆ ಹೇಳ್ಬಿಡಿ, ಅದಕ್ಕೆ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಯಾ? ಓಕೆ. ನಿಮಗೇನು ತೊಂದರೆ ಇಲ್ಲ ಅಂದ್ರೆ ಪೋಸ್ಟ್ ಮಾಡ್ತೀನಿ. ಸರಿ, ಓಕೆ. ಫೋರ್ಟ್ ಅಲ್ಲಿ ಸಿಕ್ತಿರೋ ಮಣ್ಣಿಂದ ಈ ಫೈನಲ್ ಒಂದು ಕಲೆ ಮಾರ್ಕೆಟಿಗೆ ಬರ್ತಾ ಇದೆ. ಅಂಡ್ ಎನಿವೇಸ್ ಒಳ್ಳೇದಾಗ್ಲಿ. अभी तो वैसा है ना, हाँ हाँ. उसको बाद में ऐसा फिनिशिंग करने के बाद में दोनों लेवल हो जाता है. ओके. जिंक और सिल्वर पूरा कंबाइंड हो जाता है. इसके बाद में आपको केरोसिन ऑयल से पूरा धो लेना पड़ेगा. केरोसिन से धो के फिर ये वैक्स आता है. हाँ हाँ. कहीं भी केरोसिन रहा तो ब्लैक कलर नहीं आता, वो वैक्स में डाल के पूरा फिनिशिंग करके, ये हमारा मिट्टी है पूरा. हाँ हाँ. ये मिट्टी को हम क्या करते हैं, हम बाहर ले जाके बॉयल करते हैं. बॉयल करने के बाद में ये आइटम छोड़ते, जितना जिंक है ब्लैक हो जाता है, जितना चांदी है व्हाइट हो जाता है. वेरी नाइस. अभी देखेंगे. हाँ ओके. ओके. ये 500 साल पुराना हुक्का है मैम. 500 साल पुराना? ನೋಡಿ 500 ವರ್ಷದ ಹಳೇದಂತೆ ಇದು. क्या है ये? ये हुक्का पॉट है मैम. हुक्का पॉट? हाँ. हुक्का पॉट अंते ಇದು ಆ ಟೈಮ್. वो पहले का डिजाइनिंग भी अलग ही रहता था मैडम. हाँ 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 करेक्ट. कैसे मिला आपको ये, कहाँ मिला? ये ऐसे ही रिप्लेसमेंट में आ गया मैडम. ओके. किसी के पास रखे हुआ था, लाके दूसरा आइटम लेके चले गए. हाँ हाँ हाँ. ये क्या चल रहा है अभी? ये भी जो भी एक्स्ट्रा जो मेटल रहता है ना, ये कटिंग होता है. ನೋಡಿ ಈ ಮೆಷಿನ್ ಇಂದ ಎಕ್ಸ್ಟ್ರಾ ಮೆಟಲ್ ಕ್ಲೀನ್ ಆಗ್ತಾ ಇದೆ ಅಂತೆ. डस्ट होता है ना थोड़ा? हाँ डस्ट है, इसलिए तो ये लगाते हैं. अच्छा अच्छा.
अच्छा, बिदरी का तलवार भी बनाएंगे आप? हाँ, बिदरी का तलवार भी बनेगा, ढाल तलवार भी बनेगा, और वो जो पहले का जो मुकुट है वो भी बनेगा, है ना? और वो जो चस्ट का जो हाँ, जंग हाँ, आता हाँ। था, ऑर्डर पे क्या भी कर सकते हैं। अच्छा, आप बाइक बनाएंगे क्या? बाइक? नहीं, आप जो ऑर्डर करेंगे वो Sure? हाँ बन जाएगा। तो मेरे तरफ से आपको 2 ऑर्डर आने वाले हैं। अभी ये क्या चल रहा है? अब ये स्मूथ आएगा, शाइनिंग आएगा। ये उसके लिए सोप लगेगा, धारा, ये क्या है? जैसे कपड़ा ईंट। धोने के लिए साबुन जैसा है? आता है, ये वैसा ही साबुन इसका है। अच्छा, इसका इसी का नाम है? आता है धारा। ಧಾರ. कहाँ पे मिलता है वो? ये मार्केट में अवेलेबल है। ಓಕೆ, ನೋಡಿ ಅದು ಏನೋ ಧಾರ ಅಂತೆ, ಅದನ್ನ ಯೂಸ್ ಮಾಡಿ ಇವಾಗ ಇದನ್ನ ವಾಶ್ ಮಾಡ್ತಾರೆ, ಜಸ್ಟ್ ಲೈಕ್ ಸೋಪ್ ಅಂತ ಹೇಳ್ತಿದ್ದಾರೆ. थोड़ा डस्ट आएगा, उधर से ले लीजिए। ಹಾ, ಕರೆಕ್ಟ್. ಎಷ್ಟು ಕ್ಲೀನ್ ಆಯ್ತಲ್ವಾ? अभी हम इसको केरोसिन ऑयल से धोएंगे। क्या ऐड कर रहे हैं अभी? Kerosene ಕೆರೋಸಿನ್. oil. ಅಚ್ಚಾ, ಸೀಮೆ ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಮತ್ತೆ ವಾಶ್ ಮಾಡ್ತಾರಂತೆ. ನೋಡಿ, ಪುಟಾಣಿ ಆನೆ ಈ ರೀತಿ ಅವರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇವಾಗ ಸೀಮೆಣ್ಣೆ ಹಾಕಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಪ್ಪು ಬಣ್ಣ ಬರೋದೇ ಬೀದರಲ್ಲಿ ಸಿಕ್ತಿರೋ ಮಣ್ಣಿಂದ ಅಂತ. ಓಕೆನಾ? ಇದಕ್ಕೆ ಬೀದರಲ್ಲಿ ಈ ಕೆಲಸ ವಿಶೇಷ ಮತ್ತೆ ಇನ್ನು ಮುಂದುವರಿತಾ ಇದೆ. ये क्या है? ये वैक्स है मैम। अगर कहीं भी अगर गैस का तेल रहा है तो ब्लैक कलर नहीं आता, इसलिए वैक्स डाल देते हैं। अच्छा अच्छा, जितना भी होगा वो वैक्स ये एक्सेप्ट। लेकिन है क्या वो पाउडर? ये जो लकड़ी जलता है ना उसका डस्ट है मैम। अच्छा, वो राख. हाँ, बूदी बूदी। ಬೂದಿ. ಹಾ, ನೋಡಿ ಇದು ಬೂದಿ ಅಂತೆ, ಅದನ್ನ ಅವರು ವ್ಯಾಕ್ಸಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ये काम करते करते आपका हेल्थ कैसा है? जी, आपकी सेहत कैसी है? जैसे एक काम चल रहा है पूरा डस्ट का, अब ये डस्ट का तो है तो वो तो साल में वो तो होता रहता है. होता ही रहता। यही है क्या फोर्ट का हाँ, मिट्टी? फोर्ट का मिट्टी ये है। ओके. और ये मैम अगर इसको मालूम करना तो हर बिदर में तो फोर्ट हर जगह है। हाँ, इसको मालूम करना रहा ना मैम, ऐसा लेके चखने के बाद में सॉल्ट महसूस होता, वही मिट्टी लाते, दूसरी मिट्टी नहीं लाते। ओ, मुझे भी हम ट्राई करो, मैं वहाँ पे ट्राई करूँगा। हाँ, ऐसा तो मिट्टी बहुत है। आओ. टेस्ट ಇದೆ. हाँ, वही मिट्टी काम पे आता मैम। अच्छा, आपको पता चल जाता है कि कौन सा मिट्टी चखने से सॉल्ट महसूस होता, वही मिट्टी काम में आता, दूसरा मिट्टी नहीं नहीं आता। आता है. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಫೋರ್ಟ್ ಇಂದ ಮಣ್ಣು ಅಂತ ಗೊತ್ತಾಗ್ಬೇಕಂದ್ರೆ ಅದನ್ನ ಟೇಸ್ಟ್ ಮಾಡ್ತಾರೆ. ಆ ಉಪ್ಪು ಟೇಸ್ಟ್ ಬಂದ್ರೆ ಆ ಫೋರ್ಟ್ ಮಣ್ಣು ಅಂತ ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಬೀದರ್ ಫೋರ್ಟ್ ಅಲ್ಲಿ ಸಿಕ್ತಿರೋ ಮಣ್ಣನ್ನ ಅವ್ರು ಈ ರೀತಿ ಕುದಿಸ್ಕೊಂತಾ ಇದ್ದಾರೆ. ಈಗ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ, ನಾವು ಕಾದು ನೋಡ್ತಾ ಇದೀವಿ. ಇದಕ್ಕೆ ರೀ ವಿಶೇಷ ಅಂತ ಅನ್ಸಿದ್ದು, ಬೀದರಲ್ಲಿ ಮಾತ್ರ ಈ ಕೆಲಸ ಇವಾಗ್ಲೂ ಕಂಟಿನ್ಯೂ ಆಗ್ತಾ ಇದೆ. ಚೆನ್ನಾಗಿ ಕುದಿಸ್ಕೊಂತಾ ಇದ್ದಾರೆ. ऐसा, अरे चेंज हो गया. अब ये लाइफ टाइम रहेगा, ಲೈಫ್ ಟೈಮ್, ಅಭಿ ಕಭಿ ನಹೀ. ये कभी नहीं जाएगा। ನೋಡಿ, ಹೀಗೆ ಬೆಳ್ಳಗಿದ್ದಿದ್ದು ಆನೆ ಇವಾಗ ಈ ಬಿದ್ರಿ ಫೋರ್ಟ್ ಮಣ್ಣಿಂದ ಕಪ್ಪಾಯ್ತು. ಸೊ ಇದಕ್ಕೆ ಬಿದ್ರಿ ವರ್ಕ್ಶಾಪ್ ಫೇಮಸ್ ಅಂತ ಆಗಿರೋದಲ್ವಾ? ಮ್ಯಾಜಿಕ್ ರೀ ಇದು. हाँ, इधर मैजिक। आपने तभी बोला था, आपने मैजिक देखा क्या करके? मिट्टी के साथ तो मैजिक यही है ना मैम। वेरी वेरी नाइस, वेरी नाइस. ये सच में मैजिक है एक्चुअली. मिट्टी और ऐसा मैजिक है कि लाइफ टाइम ऐसा ही रहेगा. लाइफ टाइम इसको कुछ नहीं होगा मैम। शो ನೋಡಿ, ರೆಡಿ ಆಯ್ತು. सुपर. और जो भी ये चांदी का है ये सिर्फ व्हाइट है व्हाइट है क्योंकि ये चांदी का है. चांदी का, उसको रिएक्शन नहीं होता, जिंक को रिएक्शन होके ब्लैक कलर आ जाता। ಕರೆಕ್ಟ್. ये लाइफ टाइम रहेगा मैम। है ना? ಬೆಳ್ಳಿ ಐಟಮ್ ಏನಿದೆ ಅದು ಬೆಳ್ಳಿಗೆ ಇದೆ, ಏನಾಗಿಲ್ಲ. ಜಿಂಕ್ ಜೊತೆ ಮಾತ್ರ ರಿಯಾಕ್ಟ್ ಮಾಡಿದೆ, ಬಿಸಿ ಬಿಸಿ ಇದೆ एक्चुअली. वाओ, ये सच में मैजिक था. आपका नाम? मेरा नाम मोहम्मद अली है। मोहम्मद अली. वेरी नाइस. सी, वेरी नाइस. शुक्रिया, बहुत टाइम देके आपने समझाया. वेरी नाइस. अब ये तो ऐसा तो ये 700 साल पहले से ही बन रहा है ये आइटम। हाँ, जब वो जो लोग खिला बना, भामनी और हाँ, पर्शियन जब से है ना? जब से ही बन रहा है। बन रहा है यार. ये देख देख के जो हमारे जो बड़े थे ना, उन्होंने देख देख के सीख के इतना ला लिए। ला लिए. ओके, अभी इसका पॉलिशिंग कुछ अब चलेगा? इसका पॉलिशिंग खाली कोकोनट ऑयल, हाँ. कोकोनट ऑयल लगा के कम से कम 12 घंटे रखना पड़ेगा। सिल्वर भी और शैन हो जाएगा, ब्लैक कलर भी शैन हो जाएगा। और अच्छा लगेगा ना. वेरी नाइस.
ಅಲ್ಲ ನಿಜವಾಗ್ಲೂ ಇದು ಮ್ಯಾಜಿಕ್ ಇದು ಆಯ್ತಾ. ಬೆಳ್ಳಿಗಿದ್ದ ಆನೆ ಜಸ್ಟ್ ಸೆಕೆಂಡ್ ಅಲ್ಲಿ ಕಪ್ಪಗಾಯ್ತು. ಅಂಡ್ ಇದು ಪರ್ಮನೆಂಟ್ ಆಗಿರುತ್ತಂತೆ, ಈ ಕಲರ್ ಯಾವತ್ತೂ ಹೋಗೋದಿಲ್ಲ. ಬೀದರ್ ಫೋರ್ಟ್ ಮಣ್ಣಲ್ಲಿ ಮ್ಯಾಜಿಕ್ ಇದೆ. ನೈಸ್ ಸರ್, ವೆರಿ ನೈಸ್. ಥ್ಯಾಂಕ್ ಯು.